Welcome to Girish's Class YouTube channel. Please subscribe my channel for more videos. Joint venture account presented by Girisham Assistant Professor Shri R. Deshpande Government First Grade College, Mulgund, Gadag District. Learning objectives from this video. In the last video, explaining the meaning of joint venture and methods of joint venture accounts and with one example. Here also the same method. When separate set of books are maintained in common on behalf of all the venturers in one place under this method, the problem solution. Example problem number 2. Last video explaining the example problem number 1. Here Abdul and Bashir entered into a joint venture agreeing to divide the profits and losses in the ratio of 2:1. Abdul contributed rupees 20,000 and Bashir rupees 10,000 and deposited the same in a joint bank account. They purchased goods worth rupees 40,000 from Chandulal, paying rupees 25,000 and accepting a bill drawn by him for the balance. They paid for carriage rupees 2,500, garden rent rupees 500 and sales expenses rupees 1,000. All the goods were sold for rupees 56,000. They also meet their bills payable on the due date. The necessary ledger accounts in a separate set of books are maintained. Here, when separate set of books are maintained, the ledger accounts you have prepared the three accounts: joint venture account, joint bank account and personal accounts of venturer accounts. ನೋಡಿ ಪ್ರಾಬ್ಲಮ್ನ ನೀವು ಒಂದು ಶೀಟಲ್ಲಿ ಬರೆದಿಟ್ಕೊಳ್ಳಿ. ಇಲ್ಲಿ ಏನು ಟ್ರಾನ್ಸಾಕ್ಷನ್ಸ್ ಇದೆ ಅದರಂತೆ ನಾವು ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಈ ಒಂದು 3 ಅಕೌಂಟ್ಸ್ಗೆ ನಾವು ಎಂಟರ್ ಮಾಡ್ತಾ ಹೋಗ್ತೀವಿ. ನಾನು ಇಲ್ಲಿ ಸಿಂಪಲ್ಲಾಗಿ ಸೊಲ್ಯೂಷನ್ಗೆ ಹೋಗೋದಕ್ಕೂ ಮುಂಚೆ ನಾವೊಂದು ಈ ಪ್ರಾಬ್ಲಮನ್ನು ಇಲ್ಲಿ ಬ್ರೀಫಾಗಿ ಜರ್ನಲ್ ಎಂಟ್ರೀಸ್ ಎಲ್ಲಿ ಬರುತ್ತೆ ಈ ಟ್ರಾನ್ಸಾಕ್ಷನ್ ಅನ್ನೋದನ್ನು ಒಂದು ಸಿಂಪಲ್ ಟ್ರಾನ್ಸಾಕ್ಷನ್ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ನಂತರ ನಾವು ಲೆಡ್ಜರ್ ಅಕೌಂಟ್ಸ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಆ ಒಂದು ಜರ್ನಲ್ ಎಂಟ್ರೀಸ್ ಮೈಂಡಲ್ಲಿ ಬಂದರೆ ತುಂಬ ಈಸಿ ಆಗುತ್ತೆ. ಇಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:1 ಇದೆ. ಇಲ್ಲಿ 2 ವೆಂಚರರ್ಸ್ ಇದ್ದಾರೆ, ಅಬ್ದುಲ್ ಆ್ಯಂಡ್ ಬಶೀರ್. ಅಲ್ಲಿಗೆ ನಾವಿಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಅಬ್ದುಲ್ ಅಕೌಂಟ್, ಬಶೀರ್ ಅಕೌಂಟ್ 4 ಲೆಡ್ಜರ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಆಗಿರೋದ್ರಿಂದ ಜಾಯಿಂಟ್ ವೆಂಚರ್ ಬಿಸ್ನೆಸ್ಗೆ ಏನೇ ಕಾಂಟ್ರಿಬ್ಯೂಷನ್ ಮಾಡಿದ್ರು ಕೂಡ ಇಲ್ಲಿ ಈ ಒಂದು ಮೆಥಡಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ವೆಂಚರರ್ಸ್ ಕಾಂಟ್ರಿಬ್ಯೂಷನ್ ಮಾಡಿರೋದು ಕೂಡ ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ತೊಗೊಳ್ತೀವಿ. ಮತ್ತು ವೆಂಚರ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಏನೇ ಅಮೌಂಟ್ ರಿಸೀವ್ ಮಾಡಿಕೊಂಡ್ರೂ ಕೂಡ ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ತೊಗೊಳ್ತೀವಿ. ಮತ್ತು ಎಲ್ಲ ಪೇಮೆಂಟ್ಸು ಕೂಡ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಹತ್ರನೇ ತೊಗೊಳ್ತೀವಿ. ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಸೈಡು ನಾವು ಏನು ಕಾಸ್ಟ್ ಆಫ್ ಗೂಡ್ಸ್ ಪರ್ಚೇಸ್ಡ್ ಏನಿದೆ ಆ ಅಮೌಂಟನ್ನು ನಾವು ಇಲ್ಲಿ ಮತ್ತು ಏನು ಎಕ್ಸ್ಪೆನ್ಸಸ್ ಪೇಮೆಂಟ್ ಇದೆ ಜಾಯಿಂಟ್ ವೆಂಚರ್ ಬಿಸ್ನೆಸ್ಸು ಅದು ಡೆಬಿಟ್ ಸೈಡ್ ಬರುತ್ತೆ. ಕ್ರೆಡಿಟ್ ಸೈಡು ನಾವಿಲ್ಲಿ ಜಾಯಿಂಟ್ ವೆಂಚರ್ ಬಿಸ್ನೆಸ್ಸಲ್ಲಿ ಏನು ಇನ್ಕಮ್ ಬರುತ್ತೆ ಅಂದರೆ ಗೂಡ್ಸ್ ಸೇಲ್ ಮಾಡೋದ್ರಿಂದ ಬರ್ತಕ್ಕಂಥ ಆದಾಯ ಅಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ. ಇಲ್ಲಿ ಅಬ್ದುಲ್ ಕಾಂಟ್ರಿಬ್ಯೂಟೆಡ್ rupees 20,000, ಬಶೀರ್ rupees 10,000. ಅಬ್ದುಲ್ ಕಾಂಟ್ರಿಬ್ಯೂಟೆಡ್ ಅಂದರೆ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ತೊಗೊಳ್ತೀವಿ. ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಅಬ್ದುಲ್ ಅಕೌಂಟ್ ಟು ಬಶೀರ್ ಅಕೌಂಟ್. ಅಬ್ದುಲ್ ಅಕೌಂಟ್ 20,000, ಬಶೀರ್ ಅಕೌಂಟ್ 10,000, ಟೋಟಲ್ 30,000 ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ತೊಗೊಳ್ತೀವಿ. ಜರ್ನಲ್ ಎಂಟ್ರಿ ಬಂದು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಅಬ್ದುಲ್ ಅಕೌಂಟ್ ಟು ಬಶೀರ್ ಅಕೌಂಟ್. ಅಲ್ಲಿಗೆ ಜಾಯಿಂಟ್ ಬ್ಯಾಂಕ್ ಅಕೌಂಟು ಡೆಬಿಟ್ ಸೈಡು ತೊಗೊಳ್ತೀವಿ. and deposited the same in a joint bank account. They purchased goods. They ಅಂದರೆ ಇಲ್ಲಿ ಅಬ್ದುಲ್ ಆ್ಯಂಡ್ ಬಶೀರ್ ಇಬ್ಬರು ಕೂಡ purchased goods worth rupees 40,000 from ಚಂದುಲಾಲ್ ಅನ್ನೋ ಒಬ್ಬ ಕ್ರೆಡಿಟರ್ ಅದರ್ ಸಪ್ಲೈಯರಿಂದ ಗೂಡ್ಸನ್ನು ಪರ್ಚೇಸ್ ಮಾಡ್ತಾಯಿದ್ದಾರೆ. ಎಷ್ಟಕ್ಕೆ ಅಂದರೆ 40,000 ವರ್ತ್. ಇಲ್ಲಿ ಪೇಯಿಂಗ್ rupees 25,000 and accepting a bill drawn on by him for the balance. ನಾವು ಚಂದುಲಾಲಿಂದ 40,000ಗೆ ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಏನು ತೊಗೊಳ್ತೀವಿ ಅಂದರೆ ಜರ್ನಲ್ ಎಂಟ್ರೀಸ್ ಈ ಒಂದು ಟ್ರಾನ್ಸಾಕ್ಷನ್ಸ್ ಏನು ಬರುತ್ತೆ ಅಂದರೆ ಜಾಯಿಂಟ್ ವೆಂಚರ್ ಅಕೌಂಟ್ ನೋಡಿ ಕಾಸ್ಟ್ ಆಫ್ ಗೂಡ್ಸ್ ಯಾವ ಕಡೆ ಬರುತ್ತೆ ಡೆಬಿಟ್ ಸೈಡ್ ಬರುತ್ತೆ. ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಚಂದುಲಾಲ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಚಂದುಲಾಲ್ ಅಕೌಂಟ್ ಅಮೌಂಟ್ ಆಫ್ rupees 40,000.
ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಆಗಿರೋದ್ರಿಂದ ಡೆಬಿಟ್ ಸೈಡು ಟು ಚಂದುಲಾಲ್ ಅಕೌಂಟ್ ನೇಮಲ್ಲಿ 40,000 ತೊಗೊಳ್ತೀವಿ. ದೆನ್ ನೋಡಿ ಆ 40,000ಅಲ್ಲಿ 25,000 ಇಮಿಡಿಯೇಟ್ ನಾವು ಕ್ಯಾಶ್ ಪೇ ಮಾಡ್ತೀವಿ, ಅಂದರೆ ಬ್ಯಾಂಕ್ ಮೂಲಕ ಪೇ ಮಾಡಿದ್ದೀವಿ ಅನ್ನೋ ಅರ್ಥದಲ್ಲಿ ತೊಗೊಳ್ತೀವಿ. ಅಂದರೆ ಯಾವ ಅಕೌಂಟಲ್ಲಿ ಪೇ ಮಾಡಿರ್ತೀವಿ ಅಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ ಪೇ ಮಾಡಿರ್ತೀವಿ. ಇದಕ್ಕೆ ಟ್ರಾನ್ಸಾಕ್ಷನ್ಸ್ ಏನು ಬರ್ತಂದರೆ ಜರ್ನಲ್ ಎಂಟ್ರಿ ಚಂದುಲಾಲ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್. ಇಲ್ಲಿ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಎಷ್ಟು ತೊಗೊಳ್ತೀವಿ ಅಂದರೆ 25,000 ಇಮಿಡಿಯೇಟ್ ಪೇಮೆಂಟ್ ಮಾಡ್ತೀವಿ. 25,000 ಟು ಬಿಲ್ಸ್ ಪೇಯಬಲ್ ಅಕೌಂಟ್ 15,000 ಬ್ಯಾಲೆನ್ಸ್. ನೋಡಿ ಇಲ್ಲಿ ಐ ಆಮ್ ಅಕ್ಸೆಪ್ಟಿಂಗ್ ಬಿಲ್ ಡ್ರಾನ್ ಬೈ ಹಿಮ್ ಫಾರ್ ದ ಬ್ಯಾಲೆನ್ಸ್. ಅಂದರೆ ನಾವು ಒಂದು ಡ್ಯೂ ಡೇಟಲ್ಲಿ ಪೇ ಮಾಡ್ತೀವಿ ಅಂದರೆ ಒಂದು ಬಿಲ್ಲನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದು ನಮಗೆ ಏನಾಗುತ್ತೆ ಅಂದರೆ ಬಿಲ್ಸ್ ಪೇಯಬಲ್ ಆಗುತ್ತೆ. 15,000 ಬಿಲ್ಸ್ ಪೇಬಲ್. ಅಲ್ಲಿಗೆ ಜರ್ನಲ್ ಎಂಟ್ರಿ ಚಂದುಲಾಲ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್. ಅಲ್ಲಿಗೆ ಡೈರೆಕ್ಟ್ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬೈ ಚಂದುಲಾಲ್ ಅಕೌಂಟ್ ಎಷ್ಟು ತೊಗೊಳ್ತೀವಿ ಅಂದರೆ 25,000 ತೊಗೊಳ್ತೀವಿ. ಮತ್ತು ಈ ಡ್ಯೂ ಡೇಟಲ್ಲಿ ಬಿಲ್ಸ್ ಪೇಯಬಲ್ಲು ಕೂಡ ಅಕ್ಸೆಪ್ಟ್, ಆ ಬಿಲ್ಸ್ ಪೇಯಬಲ್ ಏನಿರುತ್ತೆ ಅದು ಡ್ಯೂ ಡೇಟಲ್ಲಿ ಪೇ ಮಾಡ್ತೀವಿ. ಬಿಲ್ಸ್ ಪೇಯಬಲ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬೈ ಬಿಲ್ಸ್ ಪೇಯಬಲ್ ಅಕೌಂಟ್, ಅಂದರೆ ಡ್ಯೂ ಡೇಟಲ್ಲಿ ಪೇಡ್ ಮಾಡ್ತೀವಿ, ಅದು ಕೂಡ 15,000 rupees. ದೆನ್ ನೆಕ್ಸ್ಟ್ ಟ್ರಾನ್ಸಾಕ್ಷನಲ್ಲಿ ದೇ ಪೇಯ್ಡ್ ಫಾರ್ ರುಪೀಸ್ ಕ್ಯಾರೇಜ್ rupees 2,500, ಗೋಡನ್ ರೆಂಟ್ rupees 500, ಸೇಲ್ಸ್ ಎಕ್ಸ್ಪೆನ್ಸಸ್ rupees 1,000. ಈ ಟೋಟಲ್ ಎಕ್ಸ್ಪೆನ್ಸಸ್ ಕೂಡ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಆಗಿರುತ್ತೆ. ನಾವು ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ ಪೇ ಮಾಡಿರ್ತೀವಿ. ಅಂದರೆ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಟೋಟಲ್ ಅಮೌಂಟ್ 2,500 ಪ್ಲಸ್ 500 3,000 ಪ್ಲಸ್ 1,000 4,000. ಆಲ್ ದ ಗೂಡ್ಸ್ ವರ್ ಸೋಲ್ಡ್ ಫಾರ್ rupees 56,000. 56,000 ನಾವು ಗೂಡ್ಸ್ ಸೇಲ್ ಮಾಡ್ತಾಯಿದ್ವಿ, ನಮಗೆ ಅಮೌಂಟ್ ಬರುತ್ತೆ. ಆ ಅಮೌಂಟನ್ನು ನಾವು ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ತೊಗೊಳ್ತೀವಿ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ, ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ಡೆಬಿಟ್ ಸೈಡ್ ಬರುತ್ತೆ. ದೇ ಆಲ್ಸೋ ಮೀಟ್ ದೇರ್ ಬಿಲ್ಸ್ ಪೇಯಬಲ್ ಆನ್ ದ ಡ್ಯೂ ಡೇಟ್. ಈಗ ನಾನು ಜರ್ನಲ್ ಎಂಟ್ರೀಸು ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಅಂದರೆ ಜರ್ನಲ್ ಎಂಟ್ರೀಸ್ ಯಾವ ಥರ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಟ್ರಾನ್ಸಾಕ್ಷನ್ಸ್. ಈಗ ಲೆಕ್ಚರ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಿ. ಫಸ್ಟ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಸೈಡ್ ಏನು ತೊಗೊಳ್ತೀವಿ ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಏನಿದೆ ಅದು ನಾವು ತೊಗೊಳ್ತೀವಿ. ನೋಡಿ ಟು ಚಂದುಲಾಲ್ ಅಕೌಂಟ್ ಗೂಡ್ಸ್ ಪರ್ಚೇಸ್ ಮಾಡಿದ್ದೀವಿ, ಎಷ್ಟಕ್ಕೆ ಅಮೌಂಟ್ ಆಫ್ rupees 40,000. ಮತ್ತು ಎಕ್ಸ್ಪೆನ್ಸಸ್ ಇದೆ ನೋಡಿ, ಯಾವುದರಿಂದ ಪೇ ಮಾಡಿರ್ತೀವಿ ಅಂದರೆ ಬ್ಯಾಂಕಿಂದ ಪೇ ಮಾಡಿರ್ತೀವಿ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಕ್ಯಾರೇಜ್ ಎಕ್ಸ್ಪೆನ್ಸು 2,500, ಗೋಡನ್ ರೆಂಟು 500, ಸೇಲ್ಸ್ ಎಕ್ಸ್ಪೆನ್ಸು 1,000, ಟೋಟಲ್ ಅಮೌಂಟ್ ಆಫ್ rupees 4,000. ಇಲ್ಲಿ ಇವೆರಡು ಅಮೌಂಟ್ ಮಾತ್ರ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಗೂಡ್ಸ್ ಸೇಲ್ ಮಾಡಿರ್ತಕ್ಕ ನಮ್ಗೆ ಅಮೌಂಟ್ ಬರ್ತಿರುತ್ತೆ. ಅಮೌಂಟ್ ಬಂದರೆ ಅಂದರೆ ನಾವು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಜರ್ನಲ್ ಎಂಟ್ರಿ. ಅಲ್ಲಿಗೆ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಸೈಡು ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಸೇಲ್ ಆಫ್ ಗೂಡ್ಸ್ ಅಮೌಂಟ್ ಆಫ್ rupees 56,000. ಅಲ್ಲಿಗೆ ಟೋಟಲ್ ಕ್ರೆಡಿಟ್ ಸೈಡ್ 56,000 ಬರುತ್ತೆ. ಇಲ್ಲಿ ಟು ಪ್ರಾಫಿಟ್ ಆಫ್ ಜಾಯಿಂಟ್ ವೆಂಚರ್ ಬ್ಯಾಲೆನ್ಸ್ ಇನ್ ಫಿಗರ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದರೆ ಅಮೌಂಟ್ ಆಫ್ rupees 12,000. ಅಲ್ಲಿಗೆ 40,000 ಪ್ಲಸ್ 44,000 56,000 44,000 56,000 ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್. ಟ್ರಾನ್ಸ್ಫರ್ ಟು ವೆಂಚರರ್ ಅಕೌಂಟ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:1. ಅಬ್ದುಲ್ rupees 12,000 ಇಂಟು 2/3 ಅಮೌಂಟ್ ಆಫ್ rupees 8,000. ಬಶೀರ್ ಅಮೌಂಟ್ ಆಫ್ rupees 4,000. ಇದು ಈ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಈ ಅಮೌಂಟು ಅವರ ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡ್ ಬರುತ್ತೆ. ಯಾವ ಹೆಸರಲ್ಲಿ ಬರುತ್ತೆ ಅಂದರೆ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಬರುತ್ತೆ. ಜಾಯಿಂಟ್ ವೆಂಚರ್ ಅಕೌಂಟ್ ನೇಮಲ್ಲಿ ಆ ಕ್ರೆಡಿಟ್ ಸೈಡ್ ಬರುತ್ತೆ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ವೆಂಚರರ್ಸ್ ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥ ಅಮೌಂಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಅಬ್ದುಲ್ ಅಕೌಂಟ್ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಅಮೌಂಟ್ ಆಫ್ rupees 20,000 ಟು ಬಶೀರ್ ಅಕೌಂಟ್ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಅಮೌಂಟ್ ಆಫ್ rupees 10,000. ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಇರ್ತಕ್ಕಂಥ ಅಮೌಂಟು ಅದು ಗೂಡ್ಸ್ ಸೋಲ್ಡ್. ಜಾಯಿಂಟ್ ವೆಂಚರ್ ಅಕೌಂಟ್ ಗೂಡ್ಸ್ ಸೋಲ್ಡ್ ಅಮೌಂಟ್ ಆಫ್ rupees 56,000. ದೆನ್ ಕ್ರೆಡಿಟ್ ಸೈಡು ಬೈ ಚಂದುಲಾಲ್ ಅಕೌಂಟ್ ನೋಡಿ ಪೇಯ್ಡ್ ಇನ್ ಕ್ಯಾಶ್ ಇಮಿಡಿಯೇಟ್ ನಾವು ಪೇ ಮಾಡಿರ್ತೀವಿ, ಇಷ್ಟು 25,000 ಪೇ ಮಾಡ್ತೀವಿ. ದೆನ್ ಡ್ಯೂ ಡೇಟಲ್ಲಿ ಬಿಲ್ಸ್ ಪೇಯಬಲ್ ಅಕೌಂಟ್ ಏನಿರುತ್ತೆ ಅದು ಪೇಯ್ಡ್ ಆಗುತ್ತೆ. ಬೈ ಬಿಲ್ಸ್ ಪೇಯಬಲ್ ಅಕೌಂಟ್ ಪೇಯ್ಡ್ ಆನ್ ಡ್ಯೂ ಡೇಟ್ ಅಮೌಂಟ್ ಆಫ್ rupees 15,000. ದೆನ್ ಜಾಯಿಂಟ್ ವೆಂಚರ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಯ್ಡ್ ಎಕ್ಸ್ಪೆನ್ಸಸ್ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಇರುತ್ತೆ ನೋಡಿ ಅಮೌಂಟ್ ಆಫ್ rupees 4,000. ಇಲ್ಲಿ ಮತ್ತು ಈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಆಗಲಿಕ್ಕೆ ಫೈನಲಿ ಆಗಿ ಇಲ್ಲಿ ಕ್ರೆಡಿಟ್ ಸೈಡ್ ಏನು ಬರುತ್ತೆ ಅಂದರೆ ನಾವು ಅಬ್ದುಲ್ ಅಕೌಂಟ್ ಬಶೀರ್ ಅಕೌಂಟು ಅಲ್ಲಿ ಏನು ಅಕೌಂಟ್ ಕ್ಲೋಸ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸನ್ನು ನಾವು ಎಲ್ಲಿಗೆ ಯಾವ ಒಂದು ಅವರ ಒಂದು ಕ್ರೆಡಿಟ್ ಬ್ಯಾಲೆನ್ಸನ್ನು ಜಾಯಿಂಟ್ ಬ್ಯಾಂಕ್ ಥ್ರೂಯಿಂದಲೇ ನಾವು ಪೇ ಮಾಡಿರ್ತೀವಿ. ಇಲ್ಲಿ ಡೈರೆಕ್ಟಾಗಿ ನಾನು ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಮುಂಚೆ ಅಮೌಂಟ್ ಇಲ್ಲಿ ತೊಗೊಂಡಿರ್ತೇನೆ.
ನೆಕ್ಸ್ಟ್ ನಾವು ಅಕೌಂಟ್ ಅದು ನೆಕ್ಸ್ಟ್ ನಾವು ಸ್ಲೈಡಲ್ಲಿ ಅಕೌಂಟು ಯಾವ ಥರ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಅನ್ನೋದು ತೋರಿಸ್ತೇನೆ. ಇಲ್ಲಿ ಬೈ ಅಬ್ದುಲ್ ಅಕೌಂಟ್ ಬ್ಯಾಲೆನ್ಸ್ ಸೆಟಲ್ಡ್ ಅಮೌಂಟ್ ಆಫ್ ರುಪೀಸ್ 28,000. ಬೈ ಬಶೀರ್ ಅಕೌಂಟ್ ಬ್ಯಾಲೆನ್ಸ್ ಸೆಟಲ್ಡ್ ಅಮೌಂಟ್ ಆಫ್ ರುಪೀಸ್ 14,000. ಇಲ್ಲಿ ಅಬ್ದುಲ್ ಅಕೌಂಟು ಬಶೀರ್ ಅಕೌಂಟ್ ಅವರ ಕ್ರೆಡಿಟ್ ಬ್ಯಾಲೆನ್ಸು ನಾವು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಥ್ರೂ ಪೇ ಮಾಡಿರ್ತೀವಿ, ಆ ಅಮೌಂಟ್ ಇಲ್ಲಿ ಬರುತ್ತೆ. ಅಂದರೆ ಅದು ಫೈನಲ್ ಬ್ಯಾಲೆನ್ಸ್ ಸೆಟಲ್ಡ್ ಅಮೌಂಟ್ ಇಲ್ಲಿ ತೊಗೊಳ್ತೀವಿ. ಈ ಅಮೌಂಟು ಆ ಒಂದು ಲೆಡ್ಜರ್ ಅಕೌಂಟ್ಸ್ ಅಮೌಂಟ್ ತೊಗೊಂಡ ನಂತರ ಇಲ್ಲಿ ಈ ಒಂದು ಜಾಯಿಂಟ್ ಬ್ಯಾಂಕ್ ಅಕೌಂಟು ಬ್ಯಾಲೆನ್ಸ್ ಆಗಬೇಕು. ಟೋಟಲ್ ಆದಾಗ ನಮಗೆ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಮು ಕರೆಕ್ಟ್ ಇದೆ ಅಂತೇಳಿ ಕ್ಲಾರಿಟಿ ಸಿಗುತ್ತೆ. ಅಬ್ದುಲ್ ಅಕೌಂಟ್ ಅಂತ ಹೇಳಿದ್ರೆ ಈಗ ಜಾಯಿಂಟ್ ವೆಂಚರ್ ಬಿಸ್ನೆಸ್ಗೆ ಏನಾದರೂ ಪರ್ಚೇಸ್ ಮಾಡ್ತಂದು ಕೊಟ್ಟಿದ್ರೆ ಕ್ರೆಡಿಟ್ ಸೈಡ್ ಬರುತ್ತೆ, ಮತ್ತು ಅಮೌಂಟ್ ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥದ್ದು ಕ್ರೆಡಿಟ್ ಸೈಡ್ ಬರುತ್ತೆ. ಇಲ್ಲಿ ನೋಡಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಮೌಂಟ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಎಷ್ಟು ಅಮೌಂಟ್ ಆಫ್ ರುಪೀಸ್ 20,000. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಶೇರ್ ಆಫ್ ಪ್ರಾಫಿಟ್ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಬಂದಿರತಕ್ಕಂಥ ಪ್ರಾಫಿಟ್ ಶೇರ್ ಮಾಡಿರ್ತೀವಿ ಟೋಟಲ್ 28,000. ಈ 28,000 ನಾವು ಆಲ್ರೆಡಿ ಎಲ್ಲಿ ತೊಗೊಂಡಿದ್ದೆ ಅಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೊಗೊಂಡಿದ್ವಿ. ಇಲ್ಲಿ ಫೈನಲ್ ಸೆಟಲ್ಮೆಂಟು ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದನೇ ಆಗುತ್ತೆ. ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಫೈನಲ್ ಸೆಟಲ್ಮೆಂಟ್ ಮೇಡ್ ಅಮೌಂಟ್ ಆಫ್ ರುಪೀಸ್ 28,000. ಈ ಅಮೌಂಟೇ ನಾವು ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೊಗೊಂಡಿದ್ದೇವೆ. ದೆನ್ ಬಶೀರ್ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾನೆ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕಾಂಟ್ರಿಬ್ಯೂಷನ್ ಅಮೌಂಟ್ ಆಫ್ ರುಪೀಸ್ 10,000. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಶೇರ್ ಆಫ್ ಪ್ರಾಫಿಟ್ಸ್ ಅಮೌಂಟ್ ಆಫ್ ರುಪೀಸ್ 14,000. ಈ 14,000 ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಫೈನಲ್ ಸೆಟಲ್ಮೆಂಟ್ ಮಾಡಿ ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ ಮಾಡ್ತೀವಿ. ಈ 14,000 ಕೂಡ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ನಾವು ಕ್ರೆಡಿಟ್ ಸೈಡ್ ತೊಗೊಂಡಿದ್ದೇವೆ. ಈ ಅಮೌಂಟು ಬ್ಯಾಲೆನ್ಸ್ ಅಮೌಂಟು ಫೈನಲ್ ಸೆಟಲ್ಮೆಂಟ್ ಅಮೌಂಟ್ ತೊಗೊಂಡಾಗ ನಮಗೆ ಜಾಯಿಂಟ್ ಬ್ಯಾಂಕ್ ಅಕೌಂಟು ಟ್ಯಾಲಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ಟೇಕಿಂಗ್ ದ ಟೈಮ್ ಟು ವಾಚ್ ಮೈ ಪ್ರೆಸೆಂಟೇಷನ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಒಂದು ಗಿರೀಶಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.